ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಈಗಂತೂ ಬ್ಯಾಸಿಗೆ ಎಲ್ಲಿಗೆ ಬಂದರೂ ನೀರಿನ ಕೊರತೆ ಇದೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರಂತೂ ನೀವು 3-4 ಮೈಲಿ ನಡೆದು ಒಂದು ಕೊಡ ನೀರು ತತ್ತೀವ್ರಿ ನಾವು. ಇನ್ನು ರೇಷನ್ ಅಂಗಡಿ ಮುಂದೆ ಹೋದ್ರಂತೂ ಕಿಲೋಮೀಟ್ರ್ ಉದ್ದಕ್ಕೆ ನಿಮಗೆ ಸಾಲಿರುತ್ತೆ. ಚಕ್ಕಡಿ ತೊಗೊಂಡು ಎಲ್ಲರ ಹೊಲಕ್ಕೆ ಹೋಗ್ಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಅಂಥ ರೋಡ್ ನಿರ್ಮಾಣ ಇಲ್ಲಿವರೆಗೂ ಆಗಲಿಲ್ಲ. 76 ವರ್ಷ ಆಯಿತು ಸ್ವತಂತ್ರ ಬಂದು ಅಂತ. ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ರಲ್ವಾ ಗೆಳೆಯರೇ? ಇದು ಎಲೆಕ್ಷನ್ ಟೈಮು. ಈಗ ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಲ್ವಾ? ಇದನ್ನು ನಾವು ಸರಿಯಾಗಿ ಯಾವತ್ತಾದರೂ ಬಳಸಿದ್ದೀವ ಅಂತ ಯೋಚನೆ ಮಾಡಿದ್ದೀರಾ? ಯಾವತ್ತಾದರೂ ಎಲೆಕ್ಷನ್ ಬರುತ್ತೆ, ಯಾರೋ ಒಬ್ಬರು ಕುಕ್ಕರ್ ಕೊಡ್ತಾರೆ, ಯಾರೋ ಒಬ್ಬರು ಸೀರೆ ಕೊಡ್ತಾರೆ, ಯಾರೋ ಒಬ್ಬರು ಮಾಂಸದ ಊಟ ಹಾಕ್ತಾರೆ. ಇನ್ನು ಹಿಂದಿನ ದಿವಸ ಅಂತೂ ಸಾರಾಯಿ ಹಂಚ್ತಾರೆ. ನಾವು ಅದಕ್ಕೆ ಕಟ್ಟು ಬಿದ್ದು ನಮ್ಮ ಅಮೂಲ್ಯವಾದ ಓಟನ್ನು ಅವ್ರಿಗೆ ಹಾಕಿಬಿಡ್ತೀವಿ. ಆಮೇಲೆ 5 ವರ್ಷ ಟಿ ವಿಯಲ್ಲಿ ಅವರು ಕೋತಿ ಚಾಸ್ತಿ ನೋಡಿಕೊಂಡು ನಾವು ಕೈ ಹಿಚ್ಚಿಕೊಂಡು ಕೂತಿರ್ತೀವಿ, ಅಯ್ಯೋ ಅಂತ. ಬಟ್ ಹಿಂಗಾಗಬಾರ್ದು ಅಂದರೆ ಏನು ಮಾಡ್ಬೇಕು ಹೇಳ್ರಿ? ಅದಕ್ಕೋಸ್ಕರ ಇಲ್ಲೊಂದು ನಿಮಗೆ ಅದ್ಭುತವಾದ ಒಂದು ಅವಕಾಶ ಇದೆ. ಏನು ಗೊತ್ತಾ? ನಿಮ್ಮ ಓಟನ್ನು ಚಲಾವಣೆ ಮಾಡುವಂಥದ್ದು. ಅದಕ್ಕೋಸ್ಕರ ಇಲ್ಲೊಬ್ಬರು ಅನಂತರಾಯಪ್ಪ ಅಂತ ಅವ್ರು ವಕೀಲರು ಅನ್ನೋದಕ್ಕಿಂತ ಸಮಾಜ ಸೇವಕರು ಅಂತ ಹೇಳಬೇಕು. ಸಾಮಾಜಿಕ ಕಳಕಳಿಯಿಂದ ಜನಕ್ಕಿದೆಯಲ್ಲ ತಲುಪಲಿ ಅನ್ನೋ ಉದ್ದೇಶದಿಂದ ಮತದಾರ ಪ್ರಭುಗಳು ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ದಾರೆ. ಅದರ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪಕ ಮತ್ತು ಅದ್ಭುತವಾದ ನಟ ಕೂಡ ಅವರು. ಇದೇ ಮಾರ್ಚ್ 15ರಂದು ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಮಾಲ್ಗಳಲ್ಲಿ. ಆಮೇಲೆ ಇಂಥ ಸಿನಿಮಾಗಳನ್ನ ನಾವು ಮಕ್ಕಳ ಸಮೇತ ತೋರಿಸ್ಬೇಕಾಗಿದೆ. ಯಾಕಂದರೆ ಮಕ್ಕಳು ಮುಂದಿನ ಪ್ರಭುಗಳು ಆಗುವಂಥವ್ರು. ಹಾಗಾಗಿ ನಮ್ಮ ಇಲೆಕ್ಷನ್ ಹೇಗೆ ನಡೀತದೆ, ಹೇಗೆ ನಾವಿರಬೇಕು, ನಮ್ಮ ಓಟಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕಾಗಿದೆ. ಇನ್ನೊಂದು ಖುಷಿ ವಿಚಾರ ಏನು ಅಂತ ಹೇಳಿದರೆ, ನೀವೇ ಸಂಘ ಸಂಸ್ಥೆಯವರು ಬಂದು ಮುಂದೆ ನಿಂತ್ಕೊಂಡು ಅಥವಾ ಸ್ಕೂಲ್ಗಳಲ್ಲಿ ಅಥವಾ ಇನ್ಯಾವುದೋ ಸಮುದಾಯಗಳಲ್ಲಿ ಈ ಸಿನಿಮಾ ತೋರಿಸ್ತೀನಿ ಅಂದರೂ ಕೂಡ ಈ ಸಿನಿಮಾನ ಉಚಿತವಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಹೆಚ್ಚಿನ ವಿಚಾರನ ನಾವು ಅದರ ನಿರ್ದೇಶಕರಾದ ಮತ್ತು ನಿರ್ಮಾಪಕರಾದ ಮತ್ತು ನಟರಾದ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಅನಂತರಾಯಪ್ಪನವ್ರನ್ನ ನೇರವಾಗಿ ಮಾತಾಡ್ಸೋಣ. ಬನ್ನಿ, ಅವರಿಗೆ ಸ್ವಾಗತ ಕೋರ್ತಾ ಹಾಗೂ ನಿಮಗೂ ಸ್ವಾಗತ ಕೋರ್ತೀನಿ ಗೆಳೆಯರೇ. ಪ್ರಜಾಪ್ರಭುತ್ವದ ಪ್ರಜೆಗಳು ನಾವು, ದೇಶದ ದೊರೆಗಳು ಸಾರ್ವಭೌಮರು. ಪ್ರಜಾಪ್ರಭುತ್ವದ ಪ್ರಜೆಗಳು ನಾವು, ದೇಶದ ದೊರೆಗಳು ಸಾರ್ವಭೌಮರು. ನಾವು ದೇಶದ ದೊರೆಗಳು, ಸಾರ್ವಭೌಮರು. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಹೇಗೆ ಸರ್ ವಕೀಲಿ ವೃತ್ತಿ ಬಿಟ್ಟು ಸಿನಿಮಾ ಫಿಲ್ಮ್? ಬಿಟ್ಟಿಲ್ಲ, ವಕೀಲಿ ವೃತ್ತಿನೇನು ಬಿಟ್ಟಿಲ್ಲ. ಅದು ನಡೀತಾ ಇರ್ತದೆ. ಇದು ಒಂದು ಹಾಬಿಯಾಗಿ ಮಾಡಿದ್ದೀವಿ ಅಷ್ಟೇ. ಅಂದರೆ ಹಾಬಿ ಅಂದರೆ ಏನೋ ಬೇಕಾಬಿಟ್ಟಿ ಮಾಡಿಲ್ಲ. ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ. ಸರ್, ಸಿನಿಮಾಗಳಂದ್ರೆ ಎಲ್ಲರೂ ಇಲ್ಲಿ ಉದ್ಯಮ ಅಂತ ಬರುತ್ತೆ, ದುಡ್ಡು ಹಾಕಿ ದುಡ್ಡು ತೆಗಿತಾರೆ. ಬಟ್ ಈ ಸದಭಿರುಚಿ ಚಿತ್ರ ಮಾಡಿದಿರಿ, ಸಾಮಾಜಿಕ ಕಳಕಳಿ ಚಿತ್ರ ಮಾಡಿದಿರಿ, ಏನನ್ನು ಉದ್ದೇಶ ಇಟ್ಕೊಂಡು ಮಾಡಿದ್ರಿ ಸರ್? ಹಾಗಾದ್ರೆ ಅದು ಜನಗಳಿಗೆ ತಲುಪಬೇಕು ಅಂತ ನಾನು ಆಗಲೇ ಹೇಳಿದ್ನಲ್ಲ. ವೋಟಿಂಗ್ ಮಹತ್ವದ ಬಗ್ಗೆ ಜನಗಳಿಗೆ ಸರಿಯಾಗಿ ಗೊತ್ತಾಗಬೇಕು. ಈ ಮಾಹಿತಿ ಇಲ್ಲ. ಎಲೆಕ್ಷನ್ಗಳಲ್ಲಿ ಯಾರೋ ಒಬ್ಬನಿಗೆ ಹಾಕಿದ್ರೆ ಆಯಿತು ಅಂತ ಜನ ಒಂದು ರೀತಿಯ ಉದಾಸೀನದಿಂದ ಇರ್ತಾರೆ. ಎಲೆಕ್ಷನ್ಸು ಅಂತ ಅಂದರೆ ಎಲ್ಲ ಅವನು ದುಡ್ಡು ಹೊಡಿಯೋದು ಬಿಡ್ರಿ ಅನ್ನೋ ಥರ ಹಿಡ್ದು ಅವನೊಬ್ಬನಿಗೆ ಹಾಕಿದ್ರೆ ಆಯಿತು ಅನ್ನೋ ಥರ ಜನ ಇರ್ತಾರೆ. ಹಂಗಾಗಿ ರಾಜಕಾರಣಿಗಳು ಅದನ್ನು ಬಳಸಿಕೊಂಡು ಜಾತಿ ಪ್ರಚೋದನೆ ಮಾಡ್ತಾರೆ, ದುಡ್ಡು ಹಂಚಿ ಅವ್ರನ್ನ ಆಮಿಷಕ್ಕೆ ಒಳಪಡಿಸ್ತಾರೆ. ಹೀಗಾಗಿ ಜನ ಪಾಪ ಈ ಸರಿಯಾಗಿ ಗೊತ್ತಿಲ್ಲದೆ ಮಾಹಿತಿ, ತಮ್ಮ ಓಟಿನ ಬೆಲೆ ಏನು, ಅದರಿಂದ ಸಮಾಜದಲ್ಲಾಗೋ ಬದಲಾವಣೆ ಏನು, ದೇಶಕ್ಕೇನು ಅನುಕೂಲ ಆಗುತ್ತೆ, ನಾವು ಮತದಾರರಿಗೆ ಪ್ರಜೆಗಳಿಗೆ ಯಾವ ರೀತಿ ಸಹಾಯ ಆಗ್ತದೆ, ಒಳ್ಳೆ ಉತ್ತಮವಾದವ್ರನ್ನ ಆಯ್ಕೆ ಮಾಡೋದ್ರಿಂದ ಇದು ಸರಿಯಾಗಿ ಜನಗಳಿಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಯಾರೋ ಒಬ್ರಿಗೆ ಸುಮ್ಮನೆ ಎಲೆಕ್ಷನ್ ಬಂದಾಗ ಹಾಕಿ ಬಂದುಬಿಡ್ತಾರೆ. ಅದು ಆಗಬಾರ್ದು ಅನ್ನೋದು ನಮ್ಮ ಇದು. ಮತದಾರ ಪ್ರಭು, ಇವತ್ತು ನಾವು ಪ್ರಭು ಅವರು ಹೆಸರು ಕೊಟ್ಟಿರ್ತಕ್ಕಂಥದ್ದು ಕೂಡ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಯಾವ ಪ್ರಭುವನ್ನು ಕೂಡ ನೆಲಮಟ್ಟಕ್ಕೆ ತರ್ತಕ್ಕಂಥ ಒಂದು ಶಕ್ತಿ ಈ ಮತದಾರ ಪ್ರಭುವಿಗಿದೆ, ಮತದಾರನಿಗಿದೆ ಇವತ್ತು ಏನು. ಸೊ ಅಂಥವನೇ ಇವತ್ತು ನಿಜವಾದ ಪ್ರಭು. ನಮಗೆ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿದರೆ, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕು ಬರಬೇಕು ಅಂತ ಹೇಳಿದರೆ, ಏನು ನಾವೇನು ಬಯಸ್ತಾ ಇದ್ದೀವಲ್ಲ, ನಮ್ಮ ಸಂವಿಧಾನ ಬಯಸ್ತಾ ಇದೆಯಲ್ಲ, ಜಾತಿ ರಹಿತವಾಗಿರ್ತಕ್ಕಂಥ ಸಮಾಜ ಬೇಕು, ಅಸಮಾನತೆ ಇಲ್ಲದಿರ್ತಕ್ಕಂಥ ಸಮಾಜ ಬೇಕು.
ಏನು ಜಾತಿ ಮತ್ತು ಇನ್ನು ಇತರೆ ಕಾರಣಗಳಿಗೋಸ್ಕರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನಾವು ದ್ವೇಷ ಮಾಡ್ತಕ್ಕಂಥದ್ದು, ದೂರ ಇಡ್ತಕ್ಕಂಥದ್ದು, ಅಸಮಾನತೆಯಿಂದ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಹೊರಟೋಗ್ಬೇಕು ಅಂತಕ್ಕಂಥ ಒಂದು ನಮ್ಮ ಸಂವಿಧಾನ ಸಂದೇಶ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇವತ್ತು ಇಷ್ಟು ಸೇರಿರ್ತಕ್ಕಂಥ ಅವರು ಒಬ್ಬರು ಹಿಂದೆ 1000 ಜನ ಇರ್ತಾರೆ. ಆ 1000 ಜನಕ್ಕೂ ಇದು ಮೆಸೇಜನ್ನು ಕೊಟ್ಟು ನಾವು ದಾರಿ ತಪ್ಪಿದರೆ, ಮತದಾರ ದಾರಿ ತಪ್ಪಿದರೆ, ಎಚ್ಚರದಿಂದ ನಡ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅಂತಕ್ಕಂಥದ್ದಕ್ಕೆ ಇವತ್ತು ಸಾಕ್ಷ್ಯ ಚಿತ್ರ. ಸತ್ಯ ಸತ್ಯಕ್ಕೆ ಭಾಳ ಹತ್ತಿರವಾಗಿರ್ತಕ್ಕಂಥ ಚಿತ್ರ. ಬಟ್ ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂತಂದರೆ, ಚುನಾವಣೆಗೆ ನಿಲ್ಬೇಕಂದ್ರೆ 100 ಕೋಟಿ 1000 ಕೋಟಿ ದುಡ್ಡು ಹರಿಯುತ್ತೆ. ಹಾಗಾಗಿ ಅಂಥವನಿಗೆ ಮಾತ್ರ ಟಿಕೆಟ್ ಸಿಗುತ್ತೆ. ಆ ಮೂಲಭೂತದ ಅಲ್ಲಿನೇ ಸಮಸ್ಯೆ ಇದೆ. ಮತ್ತು ಜನಗಳಿಗೆ ಆಯ್ಕೆನೇ ಇಲ್ವಲ್ಲ ಸರ್. 3 ಜನದಲ್ಲಿ 3 ಅವರೇ ಭ್ರಷ್ಟರೇ ಇರ್ತಾರೆ, ದುಡ್ಡು ಇರೋರೇ ಇರ್ತಾರೆ. ಅವ್ರಿಗೆ ಆಯ್ಕೆ ಎಲ್ಲಿದೆ? ಒಳ್ಳೆಯವ್ರು ಅಲ್ಲ, ನಿಜ. ಅಂದರೆ ಸಂವಿಧಾನದಲ್ಲೇ ಇದಕ್ಕೆ ಉತ್ತರವನ್ನು ಹೇಳ್ತಾರೆ. ಈಗ ಪೊಲಿಟಿಕಲ್ ಪಾರ್ಟಿಯಿಂದ ಏನು ದುಡ್ಡು ಸುರಿಯ ಅಂತವ್ರಿಗೆ ಟಿಕೆಟ್ ಕೊಟ್ಟಿರ್ತಾರೆ, ಅವ್ರಿಗೆ ಓಟ್ ಹಾಕ್ಬೇಕು ಅಂತ ಸಂವಿಧಾನ ಎಲ್ಲೂ ಹೇಳಿಲ್ವಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತಿರೋ ಪೈಕಿ ಯಾರನ್ನಾರು ಒಬ್ಬನ ಯೋಗ್ಯನ ಆಯ್ಕೆ ಮಾಡಲಿ, ಇಲ್ಲ ಜನರೆಲ್ಲ ಮುಂದೆ ನಿಂತು ಯಾರಾದರೂ ಒಬ್ಬ ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಕಂಡ್ರೆ ಅಂಥವನ್ನ ನಿಲ್ಲಿಸಿ ಆಯ್ಕೆ ಮಾಡಲಿ. ಹಾಗೆ ಮಾಡಿದ್ರೆ ರಾಜಕೀಯ ಪಕ್ಷಗಳಿಗೆ ಬುದ್ಧಿ ಬರ್ತದೆ. ನಾವು ನಿಲ್ಲಿಸಿದವ್ರಿಗೆಲ್ಲ ಓಟು ಕೊಡೋದಿಲ್ಲ ಜನಗಳು, ನಾವು ಯೋಗ್ಯರನ್ನು ನಿಲ್ಲಿಸಬೇಕು, ಇಲ್ಲದೆ ಇದ್ರೆ ಜನ ಅವ್ರಿಗೆ ಬೇಕಾದವ್ರು ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂತಾರೆ ಅನ್ನೋ ಆ ಭಯ ಅವರಲ್ಲಿ ಉಂಟಾಗ್ತದೆ. ಅದರಿಂದಾಗಿ ಜನ ಏನು ಪೊಲಿಟಿಕಲ್ ಪಾರ್ಟೀಸ್ ನಿಲ್ಲಿಸ್ತಾರೆ ಮೇಯ್ನ್ ಇರೋ ಅಂಥವು ಅವ್ರಿಗೆ ಓಟ್ ಹಾಕಬೇಕು ಅಂತ ಏನಿಲ್ಲ. ಅದರಲ್ಲಿ ಅರ್ಹತೆ ಇರೋನು ಯೋಗ್ಯತೆ ಇರೋನು ಇಲ್ಲದೇ ಇದ್ದಾಗ ಯಾರಾದರೂ ಪ್ರಾಮಾಣಿಕರನ್ನು ನಿಲ್ಲಿಸಿ ಗೆಲ್ಲಿಸ್ಲಿ, ಇಲ್ಲ ಇಂಡಿಪೆಂಡೆನ್ಸ್ ಪೈಕಿ ಯಾರಾದರೂ ಯೋಗ್ಯರು ಕಂಡ್ರೆ ಅಂಥವ್ರಿಗೆ ಓಟ್ ಕೊಡಲಿ. ಅಂದರೆ ಮತದಾರರಿಗೆ ಈ ತಿಳುವಳಿಕೆ ಬರೋದಕ್ಕೋಸ್ಕರ ಅಥವಾ ಪ್ರಜ್ಞೆ ಮೂಡೋದಕ್ಕೋಸ್ಕರ ಅಂಥದ್ದನ್ನು ಆಯ್ಕೆ ಮಾಡ್ಕೊಂಡು ಈ ಸಿನಿಮಾ ಮಾಡಿ. ಹೌದೌದು ಸರ್, ಖಂಡಿತ. ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಪ್ರಬಲವಾದ ಮಾಧ್ಯಮ, ಜನಗಳ ಮೇಲೆ ಇನ್ಫ್ಲೂಯೆನ್ಸನ್ನು ಮಾಡ್ತದೆ, ಅದು ಪರಿಣಾಮ ಬೀರ್ತದೆ ಅದು. ಸೊ ಸಿನಿಮಾ ನಲ್ಲಿ ಇಂಥವುಗಳನ್ನು ತೋರಿಸಿದಾಗ ಜನ ಸಹಜವಾಗಿ ಅವ್ರ ಜನಗಳೇನು ಕಲ್ಲೇನಲ್ಲ, ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವರನ್ನು ಸರಿಯಾಗಿ ನಾವು ಎಜುಕೇಟ್ ಮಾಡಿದ್ರೆ, ಜಾಗೃತರನ್ನಾಗಿ ಮಾಡಿದ್ರೆ ಖಂಡಿತ ಅವರು ಉತ್ತಮವಾದವ್ರನ್ನ ಆಯ್ಕೆ ಮಾಡ್ತಾರೆ. ಸಂವಿಧಾನವೇ ಸಾರಿರುವಂತೆ ಭಾರತ ದೇಶದ ಒಡೆಯರು ನಾವು. ಭಾರತ ದೇಶದ ಒಡೆಯರು ನಾವು, ಒಡೆಯರು ನಾವು, ಒಡೆಯರು ನಾವು. ಬಟ್ ಒಂದು ಮಾತಿದೆ ಸರ್, ಏನು ಅಂತ ಹೇಳಿದರೆ ವೋಟಿಂಗ್ ಪರ್ಸೆಂಟೇಜು ಭಾಳ ಅಂದರೆ 40 ಆಗ್ತದೆ. ಅದು ಓದಿದವರು ಓಟ್ ಹಾಕಕ್ಕೆ ಹೊರಗಡೆನೇ ಬರ್ತಿಲ್ಲ. ಎಲ್ಲಿ ಅನಕ್ಷರಸ್ಥರಿದ್ದಾರೋ ಅವ್ರು ಮಾತ್ರ ಓಟ್ ಹಾಕ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಆರಿಸಿ ಬರ್ತಾ ಇದ್ದಾರೆ ಇವರು ಅನ್ನೋದು ಇದು ಹೇಗೆ? ನಿಜ. ಅದು ಅನೇಕರು ಓಟ್ ಹಾಕದೆ ತಪ್ಪಿಸ್ಕೊತಾರೆ. ಎಜುಕೇಟೆಡ್ಸ್ ಪೈಕಿ ನಾವು ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋದ, ಅಷ್ಟು ದೂರ ಹೋಗೋದ, ಆಮೇಲೆ ಅವತ್ತು ರಜಾ ಸಿಕ್ತು ಅಂತಂದು ಎಲ್ಲೋ ಟ್ರಿಪ್ಗಳು ಹೊರಟೋಗೋದು, ಹಿಂಗೆಲ್ಲ ಮಾಡ್ತಾರೆ. ನಮ್ಮ ಸಿನಿಮಾದಲ್ಲಿ ಅದನ್ನು ತೋರಿಸಿದೀವಿ ನಾವು. ಹಾಗಾಗಿ ಅದು ತಪ್ಪದು. ಎಲ್ಲರೂ ವೋಟ್ ಮಾಡಬೇಕು, ಅದು ನಮ್ಮ ಕರ್ತವ್ಯ ಕೂಡ. ನಾವು ಈ ದೇಶದ ಪ್ರಜೆಗಳು ತಾನೆ. ಈ ದೇಶಕ್ಕೊಂದು ಒಳ್ಳೆ ಸರ್ಕಾರ ತರಬೇಕಾಯ್ತು, ಈ ರಾಜ್ಯಕ್ಕೊಂದು ಒಳ್ಳೆ ಸರ್ಕಾರ ತರಬೇಕಾಯ್ತು, ನಮ್ಮ ಕ್ಷೇತ್ರಕ್ಕೊಬ್ಬ ಒಳ್ಳೆ MLA ಆಯ್ಕೆ ಮಾಡ್ಕೋಬೇಕಾಯ್ತು, ನಮ್ಮ ಕರ್ತವ್ಯ ಅಲ್ವಾ? ಸಂವಿಧಾನ ಅದಕ್ಕೆ ತಾನೆ ನಮ್ಗೆ ಓಟಿನ ಅಧಿಕಾರವನ್ನು ಕೊಟ್ಟಿರೋದು, ಸಂಪೂರ್ಣವಾದ ಅಧಿಕಾರ ಅದು. ಅದು ನೀವು ಸುಪ್ರೀಂ ಕೋರ್ಟಲ್ಲಿ ಕೂಡ ಕ್ವಶನ್ ಮಾಡೋ ಹಾಗಿಲ್ಲ. ಸೊ ನಾವು ಸಂವಿಧಾನ ಅಂತ ಕೊಟ್ಟಿರೋ ಅಂಥ ಮಹತ್ವದ ಬೆಲೆ ಬಾಳುವಂಥ ಶಕ್ತಿಯುತವಾದಂಥ ಏನು ಓಟಿನ ಅಸ್ತ್ರ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು, ಬಳಸಿ ಯೋಗ್ಯರನ್ನು ಆಯ್ಕೆ ಮಾಡಬೇಕು. ಇದು ದೇಶ ಸೇವೆ. ಇದು ನಿಜಕ್ಕೂ ಇದಕ್ಕಿಂತ ಉತ್ತಮವಾದಂಥ ದೇಶ ಸೇವೆ ಮತ್ತೊಂದಿಲ್ಲ. ಹಾಗಾಗಿ ಜನಗಳು ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಓಟಿನ ಬೆಲೆ ಎಷ್ಟು, ನಾವು ಯಾತಕ್ಕೋಸ್ಕರ ಓಟ್ ಹಾಕಬೇಕು, ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದೆಲ್ಲ ನಾವು ತಿಳ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಈ ಸಿನಿಮಾ ಮಾಡಿದ್ದೀವಿ ಸರ್. ಎಷ್ಟು ಕೂಡ ಹಳ್ಳಿಗಳಲ್ಲಿ ಇವತ್ತು ಬರದ ಛಾಯೆಯಲ್ಲಿ ಹಾಹಾಕಾರ ಉಂಟಾಗಿದೆ. ಆದರೂ ಕೂಡ ಚುನಾವಣೆ ಬಂತು ಅಂತ ಹೇಳಿದ್ರೆ ಹೀಗೆ ನಾವು ಸಿನಿಮಾದಲ್ಲಿ ನೋಡಿದ ಹಾಗೆ ಕೋಟಿ ಕೋಟಿ ಹಣಗಳು ಚಲಾವಣೆಗೆ ಬರ್ತವೆ. ಸೀಟುಗಳನ್ನು ಪಡೀಲಿಕ್ಕೆ ಅವ್ರ ಹತ್ರ ಕೋಟಿ ಕೋಟಿ ಹಣ ಬರ್ತಾ ಇದೆ. ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿ ರಾಜ್ಯವನ್ನು ದೇಶವನ್ನು ಲೂಟಿ ಮಾಡೋರ ಕೈಲಿ ದೇಶ ಇದೆ. ನನಗೆ ನೆನಪಿದೆ, ನೋವಿದೆ. ಗೆಲ್ಲುವ ಕುದುರೆಗಳಿಗಷ್ಟೇ ನಾವು ಟಿಕೆಟ್ ಕೊಡ್ತೀವಿ ಅಂದ ರಾಜಕಾರಣಿಗಳನ್ನು ನಾವು ಮುಖ್ಯಮಂತ್ರಿಗಳಾಗಿ ಮಾಡಿದ್ದೇವೆ. ಗೆಲ್ಲುವ ಕುದುರೆಗಳು ಅಂದರೆ ಯಾರು ಹೆಚ್ಚು ದಂಧೆಯನ್ನು ರಾಜಕಾರಣದಲ್ಲಿ ಮಾಡ್ತಾನೆ, ರೌಡಿಸಮನ್ನು ಮಾಡ್ತಾನೆ, ಪುಡಿಗಾಸನ್ನು ಮಾಡ್ತಾನೆ, ಅವನ ಹಿಂಬಾಲಕರು ಯಾರು ಇರ್ತಾರೆ
ಅವನು ವಂಶ ಪಾರಂಪರ್ಯ ಆಡಳಿತವನ್ನು ರಾಜಕಾರಣದಲ್ಲಿ ಮಾಡ್ಕೊಬರೋದನ್ನು ನಿತ್ಯ ಸತ್ಯವಾಗಿ ನಾವು ನೀವೆಲ್ಲ ಪ್ರಜ್ಞಾವಂತರು ನೋಡಿದ್ದೇವೆ. ಬಿಟ್ಕೊಡ್ಲಿಕ್ಕೆ ಒಲ್ಲ ಅವನು ಬೆಡ್ಡಲ್ಲಿ ಮಲಗಿದ್ರೆ ಅವನು ಅಳಿಯನೋ ಮಗನೋ ಮತ್ತೆ ರಾಜಕೀಯದಲ್ಲಿ ಬರಬೇಕು ಅಂತಕ್ಕಂಥದ್ದು. ಯಾವ ವಿಶ್ವವಿದ್ಯಾನಿಲಯದ ಪದವಿ ಪಡೆದಿದ್ರೂ ಪರವಾಗಿಲ್ಲ, ಅಪ್ಪ ಬಿಳಿ ಬಟ್ಟೆ ಜುಬ್ಬ ಹಾಕಿದ್ದ ಅಂತ ಹೇಳಿದ್ರೆ ಮಗನ್ನು ಕೂಡ ತಯಾರಿ ಮಾಡಿ ನಿಲ್ಲಿಸ್ತಕ್ಕಂಥ ಕೆಟ್ಟ ಪರಂಪರೆಯನ್ನು, ಕೆಟ್ಟ ಪ್ರಜಾಪ್ರಭುತ್ವವನ್ನು ಇವತ್ತು ನಾವು ಸ್ವಾತಂತ್ರ್ಯ ಸಂದ 76 ವರ್ಷಗಳಲ್ಲಿ ಭಾರತದ ರಾಜಕಾರಣದಲ್ಲಿ ನೋಡ್ತಾ ಇದ್ದೇವೆ. ಹಾಗಿಲ್ಲ. ಸಂವಿಧಾನದ ಆಶಯಗಳು ಕಟ್ಟ ಕಡೆಯ ಮನುಷ್ಯನ ಶ್ರೇಯೋಭಿವೃದ್ಧಿಗೆ ಇರಬೇಕು ಅಂತೇಳಿ ನಮ್ಮ ಸಂವಿಧಾನ ಹೇಳ್ತದೆ. ಕಟ್ಟ ಕಡೆಯ ಮನುಷ್ಯರಿಗೆ ಮತದಾನದ ಹಕ್ಕನ್ನು ಕೊಟ್ಟು ರಾಜಪ್ರಭುತ್ವವನ್ನು ಕಿತ್ತಿಸಿದಂಥ ದೇಶ ನಮ್ಮದು. ರಕ್ತರಹಿತ ಕ್ರಾಂತಿಯನ್ನು ಮಾಡಿ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಬೇಕು, ಮಹಿಳಾ ಸ್ವಾತಂತ್ರ್ಯವನ್ನು ತರಬೇಕು, ಅಸಹಾಯಕ ಸಮುದಾಯಗಳಿಗೆ ಶಕ್ತಿ ನೆಲೆಯನ್ನು ಒದಗಿಸ್ಕೊಡ್ಬೇಕು, ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂತ ನಾವು ನೋಡ್ತೇವೆ. ಆದರೆ ದೇಶದ ಸಂಪತ್ತನ್ನು ಕೇಂದ್ರೀಕರಿಸಿ ಸಾರ್ವಜನಿಕ ಉದ್ದಿಮೆಗಳನ್ನು ಖಾಸಗಿಯವರ ಕೈಯಲ್ಲಿ ಕೊಟ್ಟು ಈ ದೇಶವನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ಬುಗುರಿ ಬಿಡೋರ ಮಾತು ಭಾಷಣವನ್ನು ದೃಶ್ಯ ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ಇವತ್ತು ನೋಡಿದ್ದೇವೆ. ನಿಮ್ಮೆಲ್ಲರ ಇರೋದು ಇಷ್ಟು ಸಾಕು. ಈ ರಾಜ್ಯವನ್ನು ದೇಶವನ್ನು ಬದಲಾಯಿಸಲಿಕ್ಕೆ ನೀವು ಇಲ್ಲಿ ಕುಳಿತಂಥವರ ನಮ್ಮ ಶಕ್ತಿ ಒಂದು ಒಗ್ಗಟ್ಟಾದರೆ ಇಂಥ ಚಿತ್ರಗಳ ಮುಖೇನ, ಇದು ಚಿತ್ರ ಇಟ್ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಾ. ಅದು ಕಾರಣಗಳಿಗಾಗಿ ಪಾಪ ಅವರು ಶ್ರಮ ವಹಿಸಿ ಸಾಲ ಮಾಡಿ ಸಿನಿಮಾವನ್ನು ಮಾಡಿದ್ದಾರೆ. ಅವರ ಒಡನಾಟ ಬಹಳಷ್ಟು ಇದೆ. ಅವರ ವೈಚಾರಿಕತೆಯನ್ನು ನಾನು ತುಂಬ ಪ್ರೀತಿಸ್ತೇನೆ, ಇಷ್ಟಪಡ್ತೇನೆ. ಆದರೆ ಇದನ್ನು ಬದಲಾಯಿಸುವಂಥ ಶಕ್ತಿ ಜನಗಳಾದ ನಮ್ಮಲ್ಲಿ, ಮಾನವೀಯರಾದ ನಿಮ್ಮಲ್ಲಿ ಇದೆ. ಇದಕ್ಕೆ ಪ್ರಾಣಿಗಳನ್ನು ದೂಷಿಸಿ ಫಲ ಇಲ್ಲ. ಹಾಲಿ ಇರ್ತಕ್ಕಂಥ ರಾಜಕಾರಣಿಗಳು ಏನು ಅಂತೇಳಿ ಚಿತ್ರೀಕರಿಸಿಯೇ ನಮ್ಮ ಮುಂದೆ ಹೇಳಿದ್ದಾರೆ. ಮಂತ್ರಿ ಶಾಸಕರ ಆಯ್ಕೆ ಮಾಡುವ ಪ್ರಭುಗಳು ನಾವು, ಪ್ರಭುಗಳು ಸರ್ಕಾರಗಳನ್ನು ಅಧಿಕಾರಕ್ಕೆ ತರುವ ದೊರೆಗಳು ನಾವು, ದೊರೆಗಳು ಪಾರ್ಲಿಮೆಂಟಿನ ಒಡೆಯರು ನಾವು, ವಿಧಾನಸಭೆಯ ಮಾಲೀಕರು, ವಿಧಾನಸಭೆಯ ಮಾಲೀಕರು. ಅದಕ್ಕೋಸ್ಕರನೇ ನೀವು ಮತದಾರ ಪ್ರಭುಗಳು ಅಂತ. ಹೌದು, ಅವರು ಪ್ರಭುಗಳು. ಯಾಕೆ ಅಂತ ಅಂದರೆ ನಮ್ಮ ಭಾರತ ಸಂವಿಧಾನದ ಪ್ರಕಾರ ಜನಗಳೇ ಸರ್ವಾಧಿಕಾರಿಗಳು, ಜನಗಳೇ ಪ್ರಭುಗಳು, ಅವರೇ ದೊರೆಗಳು. ದೇಶ ಜನಗಳಿಗೆ ಸೇರಿತ್ತು ಸಂವಿಧಾನ ಹೇಳೋ ಪ್ರಕಾರ. ಅದಕ್ಕೆ ಜನಗಳಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ಟರು, ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಿಕೊಳ್ಳಿ, ತಮಗೆ ಬೇಕಾದ ಸರ್ಕಾರವನ್ನು ತರಲಿ ಅಂತ ಹೇಳಿ. ಬಟ್ ಇಲ್ಲಿ ಆಗ್ತಾ ಇರೋ ಅಂಥದ್ದು ನಮ್ಮ ಜನ ಸರಿಯಾದವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ. ಯಾವುದೋ ನಮ್ಮ ಜಾತಿಯವನ್ರಿ ಅಂತ ಓಟ್ ಹಾಕಿಬಿಡ್ತಾರೆ. ಯಾವನೋ ಬರಲಿ ಬಿಡ್ರಿ ನಮ್ಮನಲ್ವೇನ್ರಿ ಅಂತ ಹೇಳಿ ಓಟ್ ಹಾಕ್ತಾರೆ. ಇಲ್ಲಾಂದರೆ ಅವನು ಯಾವನೋ ದುಡ್ಡು ಕೊಟ್ಟನಂತೇರಿ ಸುಮ್ಮನೆ ಅವ್ನಿಗೆ ಯಾಕೆ ಮೋಸ ಮಾಡೋದು, ಹಾಕ್ಬಿಡಿ ಅಂತ ಹಾಕ್ಬಿಡೋದು. ಇಲ್ಲ ನಮ್ದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ನಾನು ಭಾಳ ನಿಷ್ಠೆಯಿಂದ ಇರ್ತೀನಿ, ಅವನು ಯಾವನನ್ನ ನಿಲ್ಲಿಸ್ಲಿ ಆ ಪೊಲಿಟಿಕಲ್ ಪಾರ್ಟಿಯವರು, ನಾನು BJP ರೀ, ನಾನು ಕಾಂಗ್ರೆಸ್ ರೀ, ನಾನು JDS ರೀ, ಮತ್ತು ಇನ್ನೊಂದು ರೀ ಕಮ್ಯುನಿಸ್ಟ್ ಪಾರ್ಟಿ ರೀ, ಹಾಕ್ಬಿಡ್ತೀನಿ ಅಂತೇಳಿ ಹಾಕ್ಬಿಡೋದು. ಹಿಂಗಾದಾಗ ಏನಾಗ್ತದೆ, ಯೋಗ್ಯರು ಆಯ್ಕೆ ಆಗೋದಕ್ಕೆ ಇದರಿಂದ ಅಡಚಣೆ ಆಗ್ತದೆ. ಹೇಗೆ ಆ ವಿರೋಧ ಪರಪಕ್ಷಗಳು ಒಟ್ಟಾಗಿ ಹೋಗಿ ಹಣಬಲದಿಂದ, ಜಾತಿಯ ಬಲದಿಂದ ನಮ್ಮ ಅಧಿಕಾರ ಉಳಿಬೇಕು ಅಂತ ಹೋಗ್ತಾರೆ ಹೊರತಾಗಿ ಈ ಸಮಾಜಮುಖಿಯಾಗಿ ಈ ಸಮಾಜದ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡಬೇಕು. ಅವರಲ್ಲಿ ಕೇವಲ ಬಿಕಾರಿಯಾಗಿದ್ದಂಥವನು ಕೂಡ ಒಂದು ಅವಧಿಯ ಚುನಾವಣೆಯಲ್ಲಿ ಎಷ್ಟು ಕೋಟಿಯನ್ನು ಮಾಡ್ತಾನೆ, ಸಮಾಜವನ್ನು ಲೂಟಿ ಮಾಡ್ತಾನೆ, ಸಾರ್ವಜನಿಕ ಸ್ವತ್ತನ್ನು ಲೂಟಿ ಮಾಡ್ತಾನೆ, ಕಳಪೆ ಕಾಮಗಾರಿಯನ್ನು ಮಾಡ್ತಾನೆ, ಸಾರ್ವಜನಿಕ ಉದ್ದಿಮೆಗಳನ್ನು ಲೂಟಿ ಮಾಡ್ತಾನೆ, ಸಾರ್ವಜನಿಕ ಉದ್ದಿಮೆಗಳಿಗೆ ಖಾಸಗಿಯವರ ಕೊಟ್ಟು ಕಿಕ್ ಬ್ಯಾಕನ್ನು ಪಡಿತಾನೆ. ನೀವೆಲ್ಲ ದಿನ ನೋಡ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ನಾಯಕರು ಅಂತೇಳಿ ಶಿಳ್ಳೆ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು, ಪೋಸ್ಟರ್ಗಳನ್ನು ಹಾಕೋದು, ಬ್ಯಾನರ್ಗಳನ್ನು ಹಾಕೋದು, ಅವರನ್ನೇ ಹೊಗಳೋದು ಅಂತ ಕೆಟ್ಟ ಪರಿಸ್ಥಿತಿಗೆ, ಕೆಟ್ಟ ಶಿಕ್ಷಣ ವ್ಯವಸ್ಥೆಗೆ ನಾಂದಿಯಾಡಿರೋದು ಕೂಡ ನಿಮ್ಮೆಲ್ಲರ ಮುಂದೆ ಕಣ್ಕಟ್ಟಿ ಇದೆ. ಖಾಸಗಿಯಲ್ಲಿ ಉಚಿತ ಶಿಕ್ಷಣ ಸಿಗಬೇಕು, ಕಡ್ಡಾಯ ಉಚಿತ ಶಿಕ್ಷಣ ನಮ್ಮ ಸಂವಿಧಾನದ ಮೂಲಭೂತ ಫಂಡಮೆಂಟಲ್ ರೈಟ್ಸಲ್ಲಿ ಇದೆ. ಆದರೆ ನಿಮಗೆ ಗೊತ್ತು, ನಿಮ್ಮ ಒಂದು ಮಗುವಿಗೆ ಒಂದು ಶಿಕ್ಷಣ ಕೊಡಬೇಕು ಅಂದರೆ ಲಕ್ಷಗಳನ್ನು ಎಲ್ಲೆಲ್ಲಿ ಕೂಡಿಡಬೇಕು, ನೀವು ಸಾಲ ಮಾಡಬೇಕು, ನೀವು ಇದು ಗೊತ್ತಿದೆ. ನಾವು ಹೆಚ್ಚು ಮಾತಾಡೋದಕ್ಕಿಂತ ಹೆಚ್ಚಾಗಿ ಇದನ್ನು ಕಾರ್ಯಪ್ರವೃತ್ತ ಮಾಡ್ತಕ್ಕಂಥದ್ದು. ಈಗೇನು MLA ಎಲೆಕ್ಷನ್ ಬರದೇ ಇರ್ಬೋದು, MP ಇಲೆಕ್ಷನ್ ಬರ್ಬೋದು, ZP ಇಲೆಕ್ಷನ್ ಬರ್ಬೋದು, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಬರ್ಬೋದು. ಪ್ರತಿ ಹಂತದಲ್ಲಿ ಕೂಡ
ಚುನಾಯಿತ ಸರ್ಕಾರಗಳು ಬರುವುದರಿಂದ ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟರಿ ಇಲೆಕ್ಷನ್ವರೆಗೆ ಜನಜಾಗೃತಿಯನ್ನು ಮಾಡಲಿಕ್ಕೆ ಇದೊಂದು ಆಸ್ತಿ. ಈ ಸಿನಿಮಾ ಒಂದು ರಂಜನೀಯ ವಸ್ತು ಅಲ್ಲ, ಇದೊಂದು ಆಸ್ತಿ. ಇಟ್ ಇಸ್ ಅನ್ ಅಸೆಟ್ ಟು ದ ಜನರಲ್ ಪಬ್ಲಿಕ್ ಇನ್ ದ ಸೊಸೈಟಿ. ಅಧಿಕಾರದ ಆಸೆಗೆ ಹಣದ ಮೋಹಕ್ಕೆ, ಅಧಿಕಾರದ ಆಸೆಗೆ ಹಣದ ಮೋಹಕ್ಕೆ ಹೆಣೆಯುವರು ಬಗೆ ಬಗೆಯ ತಂತ್ರಗಳನ್ನು, ಹೆಣೆಯುವರು ಬಗೆ ಬಗೆಯ ತಂತ್ರಗಳನ್ನು. ಪ್ರಜಾಪ್ರಭುತ್ವದ ಪ್ರಜೆಗಳು ನಾವು, ದೇಶದ ದೊರೆಗಳು ಸಾರ್ವಭೌಮರು, ನಾವು ದೇಶದ ದೊರೆಗಳು ಸಾರ್ವಭೌಮರು, ಸಾರ್ವಭೌಮರು. 75 ವರ್ಷ ಕಳೆದು 76ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಇಲ್ಲಿವರೆಗೆ ಇಂಥ ಪ್ರಯತ್ನಗಳು ಆಗಲೇ ಇಲ್ವಾ ಅಥವಾ ಆದರೂ ವಿಫಲಗೊಂಡವಾ ಅಂತ? ಇಲ್ಲ, ಆಗಿತ್ತು. ನನ್ನ ಗಮನಕ್ಕೇನು ಹೆಚ್ಚು ಬಂದಿಲ್ಲ. ಸಿನಿಮಾವನ್ನು ಏನು ಮಾಡಿದ್ದಾರೆ, ಕೇವಲ ಒಂದು ಮನರಂಜನೆಯ ಇದನ್ನಾಗಿ ಮಾಡ್ಕೊಂಡಿದ್ದಾರೆ. ಜನರಿಗೂ ಮನರಂಜನೆ ಕ್ರಿಯೇಟ್ ಮಾಡೋ ಅಂಥದ್ದು, ಮನರಂಜನೆ ಕೊಡೋ ಅಂಥದ್ದು ಅಂತೇಳಿ. ಸೊ ಸಮಾಜದಲ್ಲಿ ಬದಲಾವಣೆಯನ್ನು ತರೋದಕ್ಕೂ ಕೂಡ ಈ ಸಿನಿಮಾ ರಂಗವನ್ನು ಬಳಸ್ಕೋಬೋದು ಅನ್ನೋದು ಭಾಳಷ್ಟು ಜನ ಮಡೆ ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಂದು ಹೋಗಿದ್ದಾವೆ ಅಷ್ಟೇ. ಹಾಗಾಗಿ ಈ ಮತ ಚಲಾವಣೆ ವಿಷಯ ಇದೆಯಲ್ಲ, ಅದು ಬಹಳ ಪ್ರಮುಖವಾದ. ಯಾಕೆಂದರೆ ಅದು ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ರಾಜ್ಯದ ಅಭಿವೃದ್ಧಿಗೆ, ಜನರ ಸಮಸ್ಯೆಗಳ ನಿವಾರಣೆಗೆ ನೇರವಾಗಿ ಸಂಬಂಧಪಟ್ಟಿತ್ತು. ಅದು ಸರಿ ಹೋಗಬೇಕು. ಆ ಕಾರಣಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಶ್ರಮಪಟ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಇದನ್ನು ಮಾಡಿದ್ವಿ, ಚಿತ್ರ ಮಾಡಿದ್ವಿ, ಮತದಾರ ಪ್ರಭುಗಳು. ಜನ ಇದನ್ನು ನೋಡಬೇಕು, ಅದು ನನ್ನ ಆಸೆ. ಈ ಸ್ಟಾರ್ ವಾರ್ಗಳ ಮಧ್ಯೆ ಅಂಥ ಸಿನಿಮಾಗಳನ್ನ ಜನ ನೀವೇ ಹೇಳ್ದಂಗೆ ಮನೋರಂಜನೆ ಸಿನಿಮಾಗಳನ್ನ ನೋಡ್ತಾರೆ. ಇಂಥದ್ದು ಸಿನಿಮಾ ಜನಕ್ಕೆ ತಲುಪಿಸೋ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀವಿ? ನಾವೇನು ಮಾಡಿದ್ದೀವಿ, ಡಿಗ್ರಿ ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಫ್ರೀಯಾಗಿ ಸಿನಿಮಾವನ್ನು ತೋರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ವಿದ್ಯಾರ್ಥಿ ಸಮುದಾಯ ಸಾಮಾನ್ಯವಾಗಿ ಮಚ್ಚು, ಲಾಂಗು, ಆಮೇಲೆ ಈ ರೊಮ್ಯಾನ್ಸ್ ಇವುಗಳಿರೋ ಅಂಥವು ಕಡೆ ಹೆಚ್ಚೆಚ್ಚು ಹೋಗ್ತಾ ಇರ್ತಾರೆ. ಇಂಥ ಸಿನಿಮಾಗಳ ಕಡೆ ಅವರು ಬರ್ತಾರೋ ಇಲ್ವೋ ಅನ್ನುವಂಥ ಭಯದಿಂದ ಅವ್ರ ಕಾಲೇಜುಗಳಲ್ಲೇ ತೋರಿಸೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಉಚಿತವಾಗಿ ತೋರಿಸ್ತೀವಿ. ಈಗ ನಾಳೆ ಯೂನಿವರ್ಸಿಟಿನಲ್ಲಿ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ತೋರಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ತೋರಿಸ್ತಾರೆ. ಎಲ್ಲ ಯೂನಿವರ್ಸಿಟಿಗಳಲ್ಲೂ ತೋರಿಸ್ತಾ ಇದ್ದಾರೆ. ಗೌರ್ಮೆಂಟ್ ಕೂಡ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾ ಇದೆ, ಎಲ್ಲರೂ ತೋರಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾವು ವಿದ್ಯಾರ್ಥಿ ಸಮುದಾಯಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು, ಅವ್ರಿಗೆ ತೋರಿಸ್ತೀವಿ ಉಚಿತವಾಗಿ. ಆಮೇಲೆ OTTನಲ್ಲೂ ಕೂಡ ಬಿಡುಗಡೆ ಮಾಡ್ತೀವಿ. ಜನ ಎಲ್ಲಿ ಬೇಕಾದರೂ ನೋಡಲಿ ಅನ್ನೋಂಥದ್ದು. ವಿದ್ಯಾರ್ಥಿಗಳಿಗೆ ಫ್ರೀ ತೋರಿಸೋದು, OTTನಲ್ಲಿ ಹಾಕ್ತೀವಿ, ಜನ ನೋಡ್ಬೋದು. ಮಾಲ್ಗಳಲ್ಲಿ ಹಾಕ್ತೀವಿ, ಜನ ನೋಡ್ಬೋದು. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಹಾಕ್ತೀವಿ, ನಂತರ ಜನ ನೋಡ್ಬೋದು. ಹಾಗಾಗಿ ಜನ ನೋಡಲಿ ಅನ್ನೋಂಥದ್ದು ನಮ್ಮ. ಆ್ಯಕ್ಚುಲಿ ನೀವು ಭಾಳ ಒಳ್ಳೆಯ ಉತ್ತಮವಾಗಿ ಹೇಳಿದ್ರಿ. ಆಮೇಲೆ ಈ ಪ್ರತಿ ಗ್ರಾಮ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಅಂಥ ವ್ಯವಸ್ಥೆಗಳು ಕೂಡ ಪ್ರತಿ ಗ್ರಾಮ ನೋಡುವಂಥ ಸಿನಿಮಾ ಇದು. ಹೌದು, ಗ್ರಾಮ ಪಂಚಾಯಿತಿಗಳಲ್ಲಿ ಹಾಕಿದ್ರು ಭಾಳ ಒಳ್ಳೆಯದು ಅಲ್ವಾ? ಗ್ರಾಮ ಪಂಚಾಯಿತಿಗಳಲ್ಲಿ ಆಡಿಟೋರಿಯಂಗಳಿವೆ ಈಗ. ಅಲ್ಲಿ ಪ್ರೊಜೆಕ್ಟರ್ಗಳು, ಸ್ಕ್ರೀನು ಎಲ್ಲ ಇದೆ ತುಂಬ ಕಡೆಗಳಲ್ಲಿ. ನೋಡಿ, ನೀವು ಫ್ರೀ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಅಟ್ಲೀಸ್ಟ್ ಅವ್ರು ಮುಂದೆ ಬಂದು ಇಂಥದ್ದನ್ನು ಬಳಕೆ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಖಂಡಿತ ಅದನ್ನ ಮಾಡ್ಬೇಕು. ಅದನ್ನ ಹಳ್ಳಿನಲ್ಲೂ ಒಂದಷ್ಟು ಜನಕ್ಕೆ ತೋರಿಸಿದ್ರೆ ಫ್ರೀಯಾಗಿ. ಸೊ ಆ ಹಳ್ಳಿನಲ್ಲಿ ಒಂದು 100 ಜನ ನೋಡಿದ್ರು ಅವರು ಉಳಿದವ್ರಿಗೆ ಹೇಳ್ತಾರಲ್ಲ, ಎಷ್ಟೋ ಬದಲಾವಣೆ ಆಗ್ತದೆ. ಹೌದು, ಸಿನಿಮಾ ಇತಿಹಾಸದಲ್ಲಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಮತದಾರರಿಗೆ ಮೀಸಲಿಟ್ಟ ಸಿನಿಮಾ ಇದು ಒಂದೇ ಅಂತ ಅನ್ಸುತ್ತೆ. ಹೌದು, ಸಂಪೂರ್ಣವಾಗಿ ಫ್ರಮ್ ದಿ ಬಿಗಿನಿಂಗ್ ಟು ದಿ ಎಂಡ್ ಸೀನ್ ಏನಿದೆ, ಕೊನೆಯ ಸೀನು, ಅಲ್ಲಿವರೆಗೂ ಸಂಪೂರ್ಣವಾಗಿ ಬರೀ ಅದೇ ಇರೋದೆ ಅಲ್ವಾ? ಇನ್ನೆಲ್ಲೂ ಏನು ಯಾವುದೇ ರೊಮ್ಯಾನ್ಸು, ಅನಗತ್ಯವಾದಂಥ ಫೈಟು ಇಂಥ ಮಸಾಲೆ ಎಲ್ಲೂ ಸೇರಿಸಿಲ್ಲ ನಾವು. ಎಲ್ಲಿಲ್ಲ. ಚೆನ್ನಾಗಿದೆ ಫಿಲಿಮ, ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಒಂದು ಸತಿ ಸಿನಿಮಾದ ಮುಂದೆ ಕೂತ್ಕೊಂಡ್ರೆ ನೀವು ಅದು ಕೊನೆವರೆಗೂ ಎದ್ದೋಗಕ್ಕೆ ಮನಸ್ಸಾಗಲ್ಲ ನಿಮಗೆ, ಅಷ್ಟು ಚೆನ್ನಾಗಿದೆ. ಭ್ರಷ್ಟರ ಹಾವಳಿ ಅಡಗಿಸಲು, ಅಧಿಕಾರದಾಹಿಗಳ ದಮನ ಮಾಡಲು, ಭ್ರಷ್ಟರ ಹಾವಳಿ ಅಡಗಿಸಲು, ಅಧಿಕಾರದಾಹಿಗಳ ದಮನ ಮಾಡಲು, ಲಂಚಕೋರರನ್ನು ಮಟ್ಟ ಹಾಕಲು, ಲಂಚಕೋರರನ್ನು ಮಟ್ಟ ಹಾಕಲು, ಓಟು ನಮ್ಮ ಆಯುಧ, ಓಟು ನಮ್ಮ ಅಧಿಕಾರ, ಓಟು ನಮ್ಮ ಆಯುಧ, ಓಟು ನಮ್ಮ ಅಧಿಕಾರ. ಸರ್, ಈಗ ಸಂಘಟನೆಗಳು ಯಾವುದಾದ್ರೂ ಸ್ಕೂಲು ಅಲ್ಲ ಏನೂ ಅಲ್ಲಪ್ಪ, ನಾವೊಂದಿಷ್ಟು ಸಾಮಾಜಿಕ ಕಳಕಳಿ ಇರುವಂಥವರೆಲ್ಲ ಸೇರಿ ನಿಮ್ಮ ಸಿನಿಮಾ ತೋರಿಸ್ಬೇಕು. ಖಂಡಿತ ಕೊಡ್ತೀವಿ. ಪೊಲಿಟಿಕಲ್ ಪಾರ್ಟೀಸ್ ತೋರಿಸ್ಲಿ,
ಹಾ. BJP-ನವ್ರು ತೋರಿಸ್ಲಿ, ಕಾಂಗ್ರೆಸ್ನವ್ರು ತೋರಿಸ್ಲಿ, JDS-ನವ್ರು ತೋರಿಸ್ಲಿ, ಅಥವಾ ಇನ್ನೊಂದು ಯಾವುದೇ ಪಾರ್ಟಿಯವ್ರು ತೋರಿಸ್ಲಿ, ಯಾವುದೇ ಸಂಘಟನೆಗಳು ತೋರಿಸ್ಲಿ, ಇಂಡಿವಿಜುವಲ್ಸ್ ತೋರಿಸ್ಲಿ, ನಾವು ಥಿಯೇಟ್ರಿಗೆ ಹಾಕಿ ಬಾಡಿಗೆ ಕಟ್ಕೊಂಡು ನಾವು ಸಿನಿಮಾ ಜನಗಳಿಗೆ ತೋರಿಸ್ತೀವಿ ಅಂತ ಹೇಳಿದ್ರೆ ಖಂಡಿತ ಸಂತೋಷದಿಂದ ಕೊಡ್ತೀನಿ. ನಾನು ಯಾವುದೇ ಹಂತದಲ್ಲೂ ಆದರೂ ಕೊಡ್ತೀನಿ ಫಿಲಿಮನ್ನು. ಓಕೆ, ತೋರಿಸ್ಲಿ ಅವರು. ಯಾಕೆಂದರೆ ಅದ್ರ ಉದ್ದೇಶನೇ ಜನಗಳಿಗೆ ತಲುಪಿಸ್ಬೇಕು ಅದರ ಸಿನಿಮಾದ ಏನು ಸಾರಾಂಶ ಇದೆ ಅನ್ನೋದನ್ನು. ಹಂಗಾಗಿ ಹೆಚ್ಚು ಜನ ನೋಡಲಿ ಅನ್ನೋ ಕಾರಣಕ್ಕೆ ಕೊಡ್ತೀವಿ ನಾವು. ಓಕೆ ಓಕೆ, ಎಲ್ರಿಗೂ ಹಾಗಾದ್ರೆ ತಲುಪುತ್ತೆ. ಯಾರಾದರೂ ಮುಂದೆ ನೀವೇ ಹಾಕೋದಾದ್ರೆ ಯಾವುದನ್ನ ಥಿಯೇಟ್ರಲ್ಲಿ ಕೊಡ್ತೀನಿ. ಅದು UFO ಕ್ಯೂಬ್ ಚಾರ್ಜ್ ಅಂತ ಒಂದು ಸಣ್ಣದಾಗಿ ಪೇ ಮಾಡಬೇಕಾಗ್ತದೆ. ಅದು ಅವ್ರು ಮಾಡ್ಕೋಬೇಕು. ಥಿಯೇಟ್ರ್ ಬಾಡಿಗೆ ಕಟ್ಬೋದು, ಕಟ್ಕೊಂಡು ಮಾಡಲಿ. ಅವ್ರು ಒಂದೊಂದು ಶೋ ತೋರಿಸ್ಲಿ, 2 ಶೋ ತೋರಿಸ್ಲಿ, ಅಥವಾ ವಾರೆಲ್ಲ ಫುಲ್ ತೋರಿಸ್ಲಿ, ಹೆಂಗಾದರೂ ತೋರಿಸ್ಕೊಡ್ಲಿ ಅವ್ರು. ಓಕೆ. ಆಕ್ಚುಲಿ ಸರ್ಕಾರ ಮಾಡ್ಬೇಕಾಗಿದ್ದ ಕೆಲಸ ನೀವು ಮಾಡಿದಿರಿ. ಸರ್ಕಾರದವ್ರು ಎಲ್ಲಿ ಮಾಡ್ತಾರೆ? ಸರ್ಕಾರದವರು ಇಂಥವ್ನು ಎಲ್ಲಿ ಎನ್ಕರೇಜ್ ಮಾಡ್ತಾರೆ ಹೇಳ್ರಿ? ಅದಕ್ಕೋಸ್ಕರ ಇಲಾಖೆಗಳಿದೆ. ಆಕ್ಚುಲಿ ಇಂಥವನ್ನೆಲ್ಲ ಮಾಡ್ಬೇಕು ಅವರು. ನೀವು ಮಾಡಿದಿರಿ. ಇಲ್ಲ, ಎಲೆಕ್ಷನ್ ಕಮಿಷನ್ವರೆಗೂ ನಾನು ಮನವಿ ಸಲ್ಲಿಸಿದ್ದೀನಿ. ನೀವು ಪ್ರತಿ ತಾಲೂಕಲ್ಲಿ ನೀವು ಈ ಸಿನಿಮಾವನ್ನ ಉಚಿತವಾಗಿ ತೋರಿಸ್ರಿ, ನಾನು ಫ್ರೀ ಕೊಡ್ತೀನಿ ಅಂತ ಹೇಳಿ. ಅದ್ಭುತ ಸರ್. ಅವರು ಅದು ಉಪಯೋಗಿಸ್ಕೊಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಕೊಟ್ರೆ ಅವರು ತುಂಬಾ ಚೆನ್ನಾಗಿದೆ. ಅವ್ರು ಮಾಡಿದ್ರೆ ಕನಿಷ್ಠ ಆ ಸಿನಿಮಾಗೊಂದು 10 ಕೋಟಿ ರೂಪಾಯಿ ಖರ್ಚಾಗೋದು ಅಲ್ವಾ? ಆಮೇಲೆ ನಾವು ಮಾಡಿದ್ದೀವಿ ಅವ್ರು ಮಾಡೋ ಕೆಲಸನ, ಅದನ್ನ ಫ್ರೀ ಕೊಡ್ತೀವಿ, ತೋರಿಸ್ಲಿ ಎಲ್ಲಾರ್ಗು. ಪ್ರತಿ ತಾಲೂಕಲ್ಲಿ ಒಂದೊಂದು 4 ಶೋ ಹಾಕಿ, ಬೆಳಗ್ಗೆ ಶೋ ದಿನ ಒಂದೊಂದು ಶೋ ಹಾಕಲಿ. ಓಕೆ, ಜನ ಬಂದು ನೋಡ್ತಾರೆ. ಅದನ್ನ ಮಾಡ್ಬೋದು, ಮಾಡೋದಾದ್ರೆ ಮಾಡ್ಬೋದು ಅಂತ ನಾನು ಎಲೆಕ್ಷನ್ CEO ಇದಾರಲ್ಲ, ಚೀಫ್ ಎಲೆಕ್ಷನ್ ಕಮಿಷನ್ ಆಫೀಸರು, ಅವ್ರನ್ನ ಭೇಟಿ ಮಾಡಿ ಖುದ್ದು ಇದನ್ನ ತೋರಿಸಿ ನಮ್ಮ ಸಿನಿಮಾದಲ್ಲಿ ಬರೋ ಅಂತ ಕೆಲವು ಸೀನ್ಗಳನ್ನ ಮನವಿ ಪತ್ರ ಅರ್ಪಿಸಿ ಬಂದಿದ್ದೀವಿ ಆಗಲೇ ಒಂದು ವಾರದಿಂದ. ಆಗಲಿ ಸರ್, ಆ ಕೆಲಸ ಆದ್ರಂತೂ ಭಾಳ ಅದ್ಭುತ ಸರ್. ಭಾಳ ಖುಷಿ ಆಯಿತು ನನಗೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸಮಾಜ ಸೇವೆ ಹಿಂಗಾಗಬೇಕು. ಯಾರ್ಯಾರಿಗೆ ಏನೇನು ದೇವರು ಕಲ್ಪಿಸಿದಾನೋ ನೋಡಿ, ನಿಮಗೆ ಸಿನಿಮಾ ಮಾಧ್ಯಮ ಹಿಡಿತಾ ಇತ್ತು, ತೋರಿಸ್ಬೇಕಂತಿತ್ತು, ಆ ದೃಶ್ಯ ಮಾಧ್ಯಮದಲ್ಲಿ ಮಾಡಿದ್ದೀರಿ. ಹೀಗೆ ಇಲೆಕ್ಷನ್ಗೆ ಬೇಕಾದಷ್ಟು ನಾವೇ ಸ್ವಯಂ ನಿರ್ಧಾರ ತಗೋಬೇಕಾದ ಟೈಮು. ಯಾವುದೋ ಸೀರೆಗೆ, ಯಾವುದೋ ಕುಕ್ಕರಿಗೆ, ಹೌದು, ಯಾವುದೋ ಮಾಂಸದ ಊಟಕ್ಕೆ, ಇಂಥದಕ್ಕೆಲ್ಲ ಓಟ್ ಹಾಕ್ಬಿಡ್ತೀವಿ ನಾವು. ಏನು ಹೇಳೋದು? ಇದಕ್ಕಿಂತ ಬೇಜವಾಬ್ದಾರಿ ಮತ್ತೊಂದಿದೆಯಾ? ನಾವು ದೇಶದ ಪ್ರಜೆಗಳು, ನಾವು ಹೌದು, ದೇಶಕ್ಕೊಂದು ಒಳ್ಳೆ ಸರ್ಕಾರ ತರಬೇಕಾದ ನಮ್ಮ ಜವಾಬ್ದಾರಿ ಅಲ್ವೇ? ಸಂವಿಧಾನ ಅದಕ್ಕೋಸ್ಕರ ಅಲ್ವೇ ನಮ್ಗೆ ವೋಟಿಂಗ್ ಪವರನ್ನು ಕೊಟ್ಟಿರೋದು? ಹೌದು ಸರ್. ಮತ್ತೆ ಅವರು ಸಂವಿಧಾನ ರಚನೆ ಮಾಡಿದಂಥ ಮಹಾನ್ ಭಾವರು ಎಷ್ಟು ಯೋಚಿಸಿ ಈ ಅಧಿಕಾರವನ್ನು ಜನರಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಬಳಸ್ಕೋಬೇಕಲ್ವಾ? ಯಾರೋ ಬೇಜವಾಬ್ದಾರಿಯಿಂದ ಯಾವನೋ ಸುಮ್ಮನೆ ಅವ್ನಿಗೆ ಹಾಕಿರಾಯ್ತು ಬಿಡ್ರಿ, ಅವನೇನೋ ಒಂದು 100 ರೂಪಾಯಿ ಕೊಟ್ಟೈತೆ, 500 ರೂಪಾಯಿ ಕೊಟ್ಟನಂತೆ ಅಂತ ಇಸ್ಕೊಂಡು ಹಾಕ್ಬಿಡೋದು, ಒಂದು ಊಟ ಹಾಕ್ಸಿನಂತೆ ಅಂತ ಹಾಕ್ಸ್ಬಿಡೋದು, ನಮಗೆಲ್ಲ ಕುಡಿಸಿನಂತೆ ಅಂತ ಹಾಕ್ಬಿಡೋದು, ಇದೆಲ್ಲ ಆಗಬಾರ್ದು. ಅದು ಆಗ್ತಾಯಿದೆ, ಎಲ್ಲರೂ ಮಾಡ್ತಾರೆ ಅಂತ ನಾನು ಆರೋಪಿಸಲ್ಲ, ಅನೇಕರು ಮಾಡ್ತಾರೆ ಅದನ್ನು. ಬಟ್ ಜವಾಬ್ದಾರಿಯಿಂದ ಓಟ್ ಹಾಕೋರ ಸಂಖ್ಯೆ ಕಡಿಮೆ, ಹಿಂಗೆ ಬೇಕಾಬಿಟ್ಟು ಹಾಕೋ ಸಂಖ್ಯೆನೇ ಜಾಸ್ತಿ. ಅದರಿಂದನೇ ಇವತ್ತು ಸರ್ಕಾರಗಳು, ಕರಪ್ಟ್ ಸರ್ಕಾರಗಳು, ಕರಪ್ಟ್ MLAಗಳು, ಮಿನಿಸ್ಟ್ರುಗಳು ಬಂದು ದಿನನಿತ್ಯ ಹಗರಣ ನಡೀತಾ ಇರೋಂಥದ್ದು. ದೇಶ ಸೇವೆಯ ಮಾಡಲು ನಾವು ಶ್ರೇಷ್ಠ ಮಾರ್ಗವೇ ಮತದಾನ, ಶ್ರೇಷ್ಠ ಮಾರ್ಗವೇ ಮತದಾನ. ತಪ್ಪದೆ ವೋಟು ಹಾಕುವುದು, ಯೋಗ್ಯರ ಆಯ್ಕೆ ಮಾಡುವುದು, ಇದೇ ದೇಶ ಸೇವೆ, ಇದೇ ದೇಶ ಸೇವೆ. ಇದನ್ನ ಮಾಡಬೇಕು. ಹೆಚ್ಚು ಪ್ರೇಕ್ಷಕರನ್ನ ನಾವು ನೋಡಿರೋಂಥವ್ರು, ಇಂಥ ಒಂದು ಸಿನಿಮಾ ಇದೆ, ರಾಜಕೀಯ ಬದುಕಿನ ಅವಿಭಾಜ್ಯ ಅಂಗ ಆಗಿದೆ, ರಾಜಕಾರಣ ಯಾರಿಗೋ ಆಗಿದೆ, ನಮಗೆ ಯಾಕೆ ಅಂತ ನಾವು ಬೆನ್ನು ತಿರುಗಿಸಿ ಹೋಗೋದಕ್ಕಿಂತ ರಾಜಕೀಯದಲ್ಲಿ ಬದಲಾವಣೆಯ ಗಾಳಿ ಬೀಸಬೇಕು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇರ್ತಕ್ಕಂಥ ಸರಿಸುಮಾರು 20 ವರ್ಷದಿಂದ 40 ವರ್ಷದ ವಯೋಮಾನದ 70% ಜನಸಂಖ್ಯೆ ಇದೆ. ಇವ್ರನ್ನ ಜಾಗೃತಿ ಮಾಡಬೇಕು ಅಂತ ಹೇಳ್ತಾ, ಸಿನಿಮಾ ಅಂದರೆ ಕೇವಲ ಪ್ರೇಮದ ಕಥೆಗಳು, ಹಾಡುಗಳು, ಈಗೇನು ಅಶ್ಲೀಲವಾದ ಸಾಹಿತ್ಯವನ್ನೇ ಸಿನಿಮಾದಲ್ಲಿ ತುಂಬಿಬಿಟ್ಟಿದ್ದಾರೆ. ಆದರೆ ಇಡೀ ಕುಟುಂಬ ಕುಳಿತು ನೋಡುವಂಥ, ಇಡೀ ವ್ಯವಸ್ಥೆಯ ಬಗ್ಗೆ ಅವಲೋಕನವನ್ನು ಮಾಡ್ತಕ್ಕಂಥ ಒಂದು ಇಂಥ ಉತ್ತಮ ಸಿನಿಮಾವನ್ನು ಮಾಡಿದಂಥ ಅವರಿಗೆ ಮತ್ತು ಅವರ ಎಲ್ಲ ತಂಡದವರಿಗೆ ನನಗೆ ನೆನಪಾಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿ ಮಾಡುವ ಮುನ್ನ ಮಾಡಿದ ಭಾಷಣ, November 25, 1949 This constitution is holds good. With the hands of the good people, it holds good. This constitution with the hands of the bad people, it's a bad constitution. ಆಯ್ಕೆ ನಿಮಗೆ ಇದೆ. ಒಳ್ಳೆಯವರ ಕೈಲಿ ಸಂವಿಧಾನ ಇದ್ದರೆ ಒಳ್ಳೆಯ ಆಡಳಿತವನ್ನು ನಡೆಸಬಹುದು. ಕೆಟ್ಟವರು ಈ ಸಂವಿಧಾನವನ್ನು ಜಾರಿ ಮಾಡುವ ಸ್ಥಾನದಲ್ಲಿ ಕುಳಿತರೆ
ಅಂಥದ್ದೇ ಸಂವಿಧಾನದ ಆಶಯಗಳು ಆರ್ಟಿಕಲ್ಗಳು ಇದ್ದಾಗಿ ಕೂಡ ಅದೊಂದು ಕೆಟ್ಟ ಸಂವಿಧಾನ ಆಗುತ್ತೆ. ಜನತೆ ಎಚ್ಚೆತ್ತುಕೊಳ್ಬೇಕು, ಎಚ್ಚರಿಕೆಯಿಂದ ಮತ ಚಲಾವಣೆ ಮಾಡಬೇಕು ಅಂತ ಹೇಳಿದಂಥ ಮಾತು ಅಂದಿಗೆ ಇಂದಿಗೆ ಮುಂದೆ ಕೂಡ ನಿಮ್ಮೆಲ್ಲರನ್ನ ಕಣ್ತೆರೆಸುತ್ತೆ ಅಂತೇಳಿ ನನಗೆ ತುಂಬ ಅತೀವ ಸಂತೋಷದಿಂದ ಇಷ್ಟು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಪ್ರಜ್ಞಾವಂತರು, ಪ್ರಾಜ್ಞರು, ಸಮಾಜಮುಖಿಯಾದಂಥವರು, ಮಾನವೀಯ ಅಂತಃಕರಣವುಳ್ಳವರಿಗೆ ಖಂಡಿತವಾಗಿಯೂ ಕೂಡ ಇದನ್ನು ಮೋಟಿವೇಟ್ ಮಾಡಬೇಕು. ಇಂಥ ಸಿನಿಮಾಗಳೆಲ್ಲ ಮುಖೇನ ಜನಮಾನಸವನ್ನು ಬದಲಾಯಿಸಬೇಕು. ಕೆಟ್ಟ ಆಮಿಷಗಳಿಗೆ, ಲಂಚಗುಳಿತನಕ್ಕೆ, ಮತ ಮಾರಾಟಕ್ಕೆ ಇಲ್ಲ. ಇಟ್ ಈಸ್ ಅವರ್ ಮದರ್. ನಮ್ಮ ತಾಯಿಯನ್ನು ನಾವು ಮಾರಾಟ ಮಾಡ್ತೇವ? ನನ್ನ ಸಹೋದರಿಯರನ್ನು ಮಾರಾಟ ಮಾಡ್ತೇವ? ಅಣ್ಣ ತಮ್ಮಂದಿರನ್ನು ನಾವು ಮಾರಾಟ ಮಾಡ್ತೇವ? ಹಾಗಿಲ್ಲವಾದರೆ ಮತದ ಮೌಲ್ಯವನ್ನು 1918ನಲ್ಲಿ ಸ್ಟಾರ್ಟರ್ ಕಮಿಷನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವಯಸ್ಕರಿಗೆ ಈ ಮತದಾನ ಮಾಡುವ ಹಕ್ಕನ್ನು ತರಬೇಕು ಅಂತ ಕೊಟ್ಟರು. ಭ್ರಷ್ಟರನ್ನು ಮಟ್ಟ ಹಾಕಿರಿ, ಅಧಿಕಾರದಾಹಿಗಳ ದಮನ ಮಾಡಿರಿ. ಭ್ರಷ್ಟರನ್ನು ಮಟ್ಟ ಹಾಕಿ ಅಧಿಕಾರದಾಹಿಗಳ ದಮನ ಮಾಡಿರಿ. ಲಂಚಕೋರರನ್ನು ಒತ್ತೋಡಿಸಿ. ನಾವು 76 ವರ್ಷ ಅಂತೀವಿ, ಏನೇನೋ ಮಾತಾಡ್ತೀವಿ, ದೊಡ್ಡ ದೊಡ್ಡ ಭಾಷಣಗಳನ್ನೆಲ್ಲ ಮಾಡ್ತೀವಿ. ಬಟ್ ಎಲ್ಲಿ ನಿಂತಿದ್ದೀವಿ ಅಂತ ಯೋಚನೆ ಮಾಡಿದರೆ ಇನ್ನೂ ಬಡತನ ರೇಖೆ ಭಾರತದ್ದು ಹೆಚ್ಚೇ ಇದೆ. ಅದೇ ಅದು ಒಳ್ಳೆ ಸರ್ಕಾರಗಳು ಬರ್ದೇ ಇರೋದೇ ಕಾರಣ. ಅದು ಅದಕ್ಕೆಲ್ಲ ಪರಿಹಾರ ಜನರೇ ಅಷ್ಟೇ ಕೊಡ್ಬೋದು, ಮತ್ತೆ ಯಾರಿಂದನೂ ಸಾಧ್ಯ ಇಲ್ಲ. ಕಾನೂನುಗಳಿಂದ ಕೂಡ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಂಥ ಕಠಿಣವಾದ ಕಾನೂನು ತಂದರೂ ಕೂಡ ಅದ್ರ ಕೆಳಗಡೆ ನುಸುಳಿ ಅದರಿಂದ ಪಾರಾಗೋದಕ್ಕೆ ಇನ್ನೇನು ಒಳದಾರಿಗಳನ್ನ ಹುಡುಕೊಂತಾರೆ. ಅದರಿಂದ ಜನರೇ ಇದಕ್ಕೆ ಅಂತಿಮವಾಗಿ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ ಇರೋದು. ಅವ್ರಿಗೆ ಮಾತ್ರ ಸಂವಿಧಾನ ಆ ಅಧಿಕಾರವನ್ನು ಕೊಟ್ಟಿರೋದು. ಆ ಕಾರಣಕ್ಕೆ ಆಗಲಿ ಸರ್, ನಿಮ್ಮ ಸಿನಿಮಾ ಎಲ್ಲರಿಗೆ ತಲುಪಲಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ನಂಬರ್ ಗಿಂಬರ್ ಏನಾದರೂ ಹೇಳ್ತೀರಾ? 9449358392. ಯಾರು ಬೇಕಾದರೂ ಫೋನ್ ಮಾಡ್ಬೋದು. ನಿಮ್ಮ ಆಫೀಸು ಏನಾದರೂ ಇದೆಯಾ ಅಥವಾ ಎಲ್ಲಾದ್ರೂ ಬರ್ಬೇಕಾ? ಆಫೀಸ್ಗೆ ಬರೋದಾದ್ರೆ ಬರಲಿ. ಅದು ಎಲ್ಲಿ? ನಾಗರಬಾವಿಲಿ ತಮ್ಮ ಆಫೀಸ್ ಇದೆ. ಓಕೆ ಸರ್, ನಿಮ್ಮ ವಿಳಾಸ ಹಾಕಿರ್ತೀನಿ. ಇದಕ್ಕೆ ಖಂಡಿತ ಆಸಕ್ತರು ಇದನ್ನು ಸಿನಿಮಾ ನೋಡಬೇಕು ಖಂಡಿತ. ಆಮೇಲೆ ಮನೆ ಮಂದಿ ಎಲ್ಲ ಮಕ್ಕಳಿಗೆ ತೋರಿಸ್ಬೇಕು ಮುಖ್ಯವಾಗಿ. ಹೌದು ಹೌದು. ಮುಂದಿನ ಪ್ರಜೆಗಳವರು, ಭಾರತ ನಿರ್ಮಾಣದ ಜವಾಬ್ದಾರಿ ನಿರ್ಮಾಣ ಮಾಡೋರು. ಹೌದು, ಮುಂದಿನ ನಿರ್ಮಾಪಕರು, ಭಾರತದ ನಿರ್ಮಾಪಕರು, ಯುವಕರು. ಹಾಗಾಗಿ ನೀವು ಅಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಇದ್ದಾಗಿ ಕೂಡ ನನಗೆ ಹಣದ ಆಸೆ ಇಲ್ಲ, ಅಟ್ಲೀಸ್ಟ್ ಫ್ರೀಯಾಗಿ ಜನಕ್ಕೆ ಸಮಾಜಕ್ಕೆ ತಲುಪಲಿ ಅಂತ ಹೇಳ್ತಿದ್ದೀರಿ. ದೊಡ್ಡ ಸಾಹಸದ ಕೆಲಸ ಮಾಡಿದ್ದೀರಿ. ಅಲ್ಲ, ಹಣದ ಆಸೆ ಇಲ್ಲ ಅಂತ ಅಲ್ಲ, ನಾವು ಹಾಕಿರೋ ದುಡ್ಡು ವಾಪಸ್ ಬರಬೇಕು ಅನ್ನೋದು ಎಲ್ರಿಗೂ ಇರ್ತದೆ. ಅದಕ್ಕಿಂತ ಮುಖ್ಯವಾಗಿ ಜನರಿಗೆ ತಲುಪಬೇಕು. ಸದಭಿರುಚಿಯ ಚಿತ್ರ ನೋಡ್ಲಿ ಎಲ್ಲರೂ. ಇಲ್ಲಿದ್ರೆ ಒಂದು ಕಮರ್ಷಿಯಲ್ ಫಿಲ್ಮ್ ಮಾಡ್ತಿದ್ದೆ, ಒಂದಷ್ಟು ಫೈಟ್ಗಳು, ಒಂದಷ್ಟು ರೊಮ್ಯಾನ್ಸ್ ಸೀನ್ಗಳು, ಲಾಂಗು ಹಿಂಗಿಂದ ಹೊಡೆದ ಅಂದ್ರೆ ಒಂದು 20 ಜನ ಹಿಂಗೆ ಅಗರಿ ಬಿದ್ದೋಗ ಹಾಗೆ, ಒಂದು 10 ಫ್ಲೋರ್ ಮೇಲಕ್ಕೆ ಹೆಗರ ಹಾಗೆ ಇವೆಲ್ಲ ತೋರಿಸಿದ್ರೆ ಜನ ಓಡ್ಬಂದು ನೋಡೋರು ನನ್ನ ಸಿನಿಮಾನು. ನಿಜಕ್ಕೂ ಏನಂದ್ರೆ ನೋಡಿ, ನಾವು ಎಲ್ಲಿಗೆ ಬಂದ್ಬಿಟ್ಟಿದೀವಿ ಅಂದ್ರೆ ಯಾವ ಒಬ್ಬ ಹೀರೋ ಹಂಗೆ ಮಾಡಿದ್ರೆ ನಾವು ಚಪ್ಪಾಳೆ ತಟ್ತೀವಿ. ಆ್ಯಕ್ಚುಲಿ ಪ್ರತಿಯೊಬ್ಬರು ಹೀರೋನೇ ನಮ್ಮ ಸಮಾಜದಲ್ಲಿ. ಹೌದು, ಮರ್ತು ಬಿಟ್ಟಿದ್ದೀವಿ. ಖಂಡಿತ. ಯಾಕಂದ್ರೆ ಆ ಶಕ್ತಿ ನಿಮ್ಮಲ್ಲಿದೆ, ಪ್ರಶ್ನೆ ಮಾಡೋ ಶಕ್ತಿ ಇದೆ, ಹಕ್ಕಿದೆ, ಕಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಕಳ್ಕೊಂಡಿದ್ದೀವಿ ಅಂದ್ರೆ ಬಳಸ್ಕೊಂಡಿಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಅದು ಒಳ್ಳೆ ಟೈಮಿಗೆ ಬರ್ತಾ ಇದೆ, ಎಲೆಕ್ಷನ್ ಟೈಮಲ್ಲಿ. ಆಮೇಲೆ ಬರೀ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಿದ್ದ ಸಿನಿಮಾ ನಿಮ್ದಲ್ಲ. ಹೌದೌದು. ಇದು ನಿರಂತರವಾಗಿ ಪ್ರಜಾಪ್ರಭುತ್ವ ಎಲ್ಲಿವರೆಗೆ ಈ ದೇಶದ್ದು ಇದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಕೂಡ ಜೀವಂತವಾಗಿರ್ತದೆ ಈ ಸಿನಿಮಾ. ಎಲ್ಲೆಲ್ಲಿ ಪ್ರಜಾಪ್ರಭುತ್ವ ಇದೋ ಅಲ್ಲೆಲ್ಲ ಬಳಸಬೇಕು. ಇಡೀ ದೇಶದಲ್ಲಿ ಸಮಸ್ಯೆ ಇದೆ. ಬಟ್ ನಾವು ಹಿಂದಿ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಡಬ್ ಮಾಡಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಕೊಡ್ತೀವಿ, ಬಳಸೋದು. ಹಾಗಾದ್ರೆ ಕರ್ನಾಟಕದಾದ್ಯಂತ 15ನೇ ತಾರೀಕು ನೀವು ಬರ್ತಾ ಇದ್ದೀರಿ. 15 OTTಗಳಿದ್ರೆ OTTನಲ್ಲಿ ಬರುತ್ತೆ, ಆಮೇಲೆ ಮಾಲ್ಗಳಲ್ಲಿ ಬರುತ್ತೆ, ಸಿಂಗಲ್ ಥಿಯೇಟರ್ ನಂತರ. ಓಕೆ ಸರ್, ಕೊನೆಯದಾಗಿ ವೀಕ್ಷಕರನ್ನ ಏನಾದರೂ ಕೇಳ್ಕೊತೀವಿ? ವೀಕ್ಷಕರು ಈ ಸಿನಿಮಾವನ್ನು ನೋಡಬೇಕು. ನಾವು ಉತ್ತಮವಾದಂಥವ್ರನ್ನ ಆಯ್ಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಜನ ತಗೋಬೇಕು. ಯೋಗ್ಯರನ್ನು ಆಯ್ಕೆ ಮಾಡಬೇಕು, ಉತ್ತಮವಾದ ಸರ್ಕಾರವನ್ನು ತರಬೇಕು. ಇದು ನಮ್ಮ ದೇಶವನ್ನು ಬಲಪಡಿಸೋದಕ್ಕೆ, ನಮ್ಮ ರಾಜ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ನೆರವಾಗ್ತದೆ ಅಂತ ಹೇಳಿ ಜನರಲ್ಲಿ ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಗೃತರಾಗಿರಿ, ಮತವನ್ನು ನೀಡಿರಿ, ಪ್ರಜಾಪ್ರಭುತ್ವವ ರಕ್ಷಿಸಿರಿ. ಜಾಗೃತರಾಗಿರಿ, ಮತವನ್ನು ನೀಡಿರಿ, ಪ್ರಜಾಪ್ರಭುತ್ವವ ರಕ್ಷಿಸಿರಿ. ದೇಶದ ಏಳಿಗೆ ಸಾಧಿಸಿರಿ, ದೇಶದ ಏಳಿಗೆ ಸಾಧಿಸಿರಿ, ದೇಶದ ಏಳಿಗೆ ಸಾಧಿಸಿರಿ, ದೇಶದ ಏಳಿಗೆ ಸಾಧಿಸಿರಿ, ದೇಶದ ಏಳಿಗೆ
ಗೆಳೆಯರೇ, ಇಷ್ಟೊತ್ತು ನಿರ್ದೇಶಕರು ಹೇಳಿದ್ದು ಕೇಳ್ತಾ ಇದ್ರಿ. ನಿಜಕ್ಕೂ ನಮಗೆ ಕೆಲವೊಂದಿಷ್ಟು ನಾಚಿಕೆ ಬರುವಂಥ ವಿಷಯ, ತಲೆ ತಗ್ಗಿಸ್ಬೇಕಾದಂಥ ವಿಚಾರ. ಯಾಕಂದರೆ ಎಲ್ಲದ್ರ ಬಗ್ಗೆ ತಿಳುವಳಿಕೆ ಇದೆ ರೀ ನಮಗೆ. ಓಟಿನ ವಿಚಾರ ಬಂದಾಗ ನಮಗೇನು ಗೊತ್ತಾಗುತ್ತೆ ಬಿಡ್ರಿ, ಅವ್ರಿಗೇನು ಗೊತ್ತಾಗುತ್ತೆ ಬಿಡ್ರಿ ಅಂತ ಹೇಳ್ಬಿಡ್ತೀವಿ. ಯಾಕೆ ಗೊತ್ತಾಗಲ್ಲ? ಇವತ್ತು ಡಿಜಿಟಲ್ ಮಾಧ್ಯಮಗಳು ನಮ್ಮ ಕೈಯಲ್ಲಿದೆ, ಮನೆಯಲ್ಲಿದೆ. ಎಲ್ಲ ವಿಚಾರ ಬೇರೆ ಬೇರೆ ದೇಶದ ಮಾತಾಡ್ತೀವಿ. ನಾವು ನಮ್ಮ ದೇಶದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಹಕ್ಕಿನ ಬಗ್ಗೆ ಸೋತು ಹೋಗ್ಬಿಡ್ತೀವಿ. ಹಾಗಾಗಿ ಮತದಾರ ಪ್ರಭುಗಳು ಸಿನಿಮಾ ಒಂದು ನೀವು ನೋಡಿಬಿಟ್ರೆ ನಿಮ್ಮ ವಿಚಾರ ಏನಿದೆ, ವಿಚಾರಧಾರೆ ಬದಲಾಗುತ್ತೆ. ಗ್ಯಾರಂಟಿ ನೀವು ಹೊರಗಡೆ ಬಂದಾಗ, ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ನಿಮ್ಮ ಯೋಚನೆ ನಿಜಕ್ಕೂ ಬದಲಾಗಿರುತ್ತೆ. ಹಾಗಾಗಿ ಮನೆಯಿಂದ ನೀವು ಹೊರಗೆ ಬಂದು ಸಿನಿಮಾ ನೋಡಬೇಕು. ಇಂಥವ್ನು ಯಾಕೆ ಬೆಂಬಲಿಸ್ಬೇಕು ಅಂತ ಹೇಳ್ತೀನಿ ಅಂತಂದರೆ, ಸರ್ ಹೇಳ್ತಾ ಇದ್ದರು, ನನಗೂ ಮಚ್ಚಿಟ್ಕೊಂಡು ಅಥವಾ ಹೀರೋಯಿನ್ ಮರ ಸುತ್ತುವಂಥ ಸಿನಿಮಾ ತೆಗೆಯೋದು ನನಗೂ ಈಸಿ ಇರಲಿಲ್ಲಪ್ಪ, ತೆಗಿತಿದ್ದೆ. ಬಟ್ ಸಾಮಾಜಿಕ ಕಳಕಳಿಯಿಂದ ಒಂದು ಸಿನಿಮಾ ಮಾಡಿದ್ವಿ, ದುಡ್ಡು ಬೇಕಾದಷ್ಟು ಖರ್ಚು ಮಾಡಿದ್ದೀವಿ. ಹಾಗಾಗಿ ಇದು ತಲುಪಲಿ ಅನ್ನೋದು ಉದ್ದೇಶ, ಸಮಾಜಕ್ಕೆ ತಲುಪಬೇಕು. ಯಾಕಂದರೆ ಸಂವಿಧಾನ ನೋಡ್ರಿ ಅವಾಗಲೇ ಮಾಡಿಟ್ಟಿದ್ದಾರೆ. ನಮ್ಮ ಹಕ್ಕು ಸಂವಿಧಾನ ಇರೋದೇ ನಮ್ಮ ಹಕ್ಕಿಗೋಸ್ಕರ. ನಮ್ಮ ಎಲ್ಲ ಹಕ್ಕುಗಳನ್ನ ಕಾಪಾಡ್ತಾ ಇರುವಂಥದ್ದೇ ಸಂವಿಧಾನ. ಹಾಗಾಗಿ ನಾವು ಮುಂದೆ ಬಂದು ಮತ ಚಲಾವಣೆ ಮಾಡೋ ದಿವಸ ಎಂಥ ವ್ಯಕ್ತಿಗೆ ಓಟ್ ಹಾಕ್ತಿದ್ದೀವಿ ಅಂತ 5 ನಿಮಿಷ ಯೋಚನೆ ಮಾಡಿದರೆ ಆನ್ಸರ್ ಅಲ್ಲೇ ಇದೆ. ಹೌದು, ಕಳ್ಳರು, ಕಾಕರು, ಪುಂಡ್ರು ಎಲ್ಲರೂ ಇರ್ತಾರೆ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋರೆ ಅಂಥವ್ರು ಅಂತ ಅಂದಾಗ. ಬಟ್ ಒಳ್ಳೆ ವ್ಯಕ್ತಿಗಳು ಇರ್ತಾರೆ ಪಾಪ, ಅವರು ಸೋತು ಹೋಗ್ಬಿಡ್ತಾರೆ. ಹಣ ಬೆಂಬಲ ಇಲ್ಲ, ಜಾತಿ ಬೆಂಬಲ ಇಲ್ಲದವರು ಸೋತು ಹೋಗ್ಬಿಡ್ತಾರೆ. ಹಾಗಾಗಿ ಇಂಥ ಸಿನಿಮಾ ಗೆಲ್ಲಬೇಕು ಅಂತಂದ್ರೆ ನೀವು ಮನೆ ಬಿಟ್ಟು ಹೊರಗಡೆ ಬರಬೇಕು. ಆಮೇಲೆ ನೀವು ಆಂದೋಲನ ಶುರು ಮಾಡಬೇಕು. ಇದ್ರ ಬಗ್ಗೆ ನಿಮಗೆ ಗೊತ್ತಾಯ್ತಾ ಇನ್ನೊಬ್ರಿಗೆ ಹೇಳಿ, ನಿಮಗೆ ಗೊತ್ತಾಯ್ತಾ ಇನ್ನೊಬ್ರಿಗೆ ಹೇಳಿ. ಆಮೇಲೆ ಇಂಥ ವಿಡಿಯೋಗಳು ಬಂದಾಗ ಫಾರ್ವರ್ಡ್ ಮಾಡಿ. ಇವು ಬೇಕಾದಷ್ಟು ಇನ್ನೂ ಬರೀ ನಮ್ಮ ಯೂಟ್ಯೂಬ್ ಚಾನಲಲ್ಲೊಂದ ಅಲ್ಲ, ಬೇರೆ ಚಾನಲ್ಗಳಲ್ಲಿ ಇಂಥವ್ರ ವಿಡಿಯೋ ಸಿಗುತ್ತೆ. ದಯವಿಟ್ಟು ಫಾರ್ವರ್ಡ್ ಮಾಡಿ, ಸಿನಿಮಾ ಬಗ್ಗೆ ಮಾತಾಡಿ. ಇದು ನಿಮ್ಮ ಹಕ್ಕು ಅಂತ ಭಾವಿಸ್ತೀವಿ. ಅಟ್ಲೀಸ್ಟ್ ಜನಕ್ಕೆ ಯಾಕೆ ತಲುಪಕ್ಕಾಗಾರೆ? ಇಂಥವ್ರು ಯಾರೋ ಮುಂದೆ ಬಂದಿದ್ದಾರೆ. ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ನಾಚಿಕೆ ಬರಬೇಕು ಆ್ಯಕ್ಚುಲಿ ಸರ್ಕಾರಕ್ಕೆ. ಅಂಥದ್ದೊಬ್ಬ ಏಕ ವ್ಯಕ್ತಿ, ಒಬ್ಬರು ಲಾಯರ್ ನೋಡ್ರಿ, ಎಷ್ಟು ಬಿಜಿ ಶೆಡ್ಯೂಲಲ್ಲಿ ನಾನೊಂದು ಸಿನಿಮಾ, ಪ್ರಬಲವಾದ ಮಾಧ್ಯಮ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇಂಥವ್ರಿಗೆ ಬೆಂಬಲ ಕೊಟ್ಟರೆ ಮುಂದೆ ಇಂಥ ಸಮಾಜಕ್ಕೆ ಕಳಕಳಿ ಅಂತ ಸಿನಿಮಾಗಳು ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಮಾರ್ಚ್ 15 ಡೇಟನ್ನು ನಿಮ್ಮ ಇದರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ದಯವಿಟ್ಟು ಹೊರಗೆ ಬನ್ನಿ, ಮಕ್ಕಳ ಸಮೇತ ಎಲ್ಲರೂ ಸಿನಿಮಾ ನೋಡಿ. ಓಟ್ ಚಲಾವಣೆ ಮಾಡೋ ಮುಂದೆ ಮತದಾರ ಪ್ರಭುಗಳು ನಿಜಕ್ಕೂ ಎಂಥ ಒಳ್ಳೆ ಟೈಟಲ್ ಅಲ್ವಾ, ನಾವೇ ಪ್ರಭುಗಳು ಮರ್ತು ಬಿಟ್ಟಿದ್ದೀವಿ. ಒಂದು ಓಟನ್ನು ಮಾರ್ಕೊಂಡು ಮರುದಿವಸ MLA ಮನೆ ಮುಂದೆ, MP ಮನೆ ಮುಂದೆ ಭಿಕ್ಷುಕರ ಥರ ನಿಂತಿರ್ತೀವಿ. ಅದು ನಿಮಗೆ ಬೇಡ ಅಂದರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡೋ ಕಾಲ ಬಂದಿದೆ. ಹಾಗಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿ ಒಳ್ಳೆ ಸರ್ಕಾರ ನಿರ್ಮಾಣ ಆಗಲಿ, ಒಳ್ಳೆ ಸಮಾಜ ನಿರ್ಮಾಣ ಆಗಲಿ. ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.